ನಮಸ್ತೆ. ವೆಲ್ಕಮ್ ಟು ಇಂಗ್ಲೀಷ್ ಹಬ್. ಏನಿದು ಇಂಗ್ಲೀಷ್ ಹಬ್? ಇಂಗ್ಲೀಷ್ ಹಬ್ ಅಂತ ಅಂದರೆ ಇಂಗ್ಲೀಷ್ ಸೆಂಟರ್ ಅಂತಲೇ ಕರಿಬಹುದು. ಇಲ್ಲಿ ನಿಮಗೆ ಗ್ರಾಮರ್, ಸ್ಪೋಕನ್ ಇಂಗ್ಲೀಷ್, ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ರೀಸೆಂಟಾಗಿ ನಾವು KPTCL ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಕ್ವಶನ್ ಪೇಪರ್ನ ನೀವು ನೋಡಿದ್ದೀರಾ, ಹಾಗೆ ನಾನು ಸಾಲ್ವ್ ಕೂಡ ಮಾಡಿ ಹಾಕಿದ್ದೀನಿ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಗ್ರಾಮರ್ ಬೇಸಿಕ್ಕಿಂದ ಮಾಡಿ, ಹಾಗೆಯೇ ಸ್ಲೆಟ್ ನೆಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ರೀತಿಯ ವೀಡಿಯೋಗಳನ್ನ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರಿ. ಡೋಂಟ್ ವರಿ, ಫ್ರಮ್ ಸೆಪ್ಟೆಂಬರ್ 1st ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್. ಇಂಗ್ಲೀಷ್ ಗ್ರಾಮರ್ನ ಇಂಪಾರ್ಟೆಂಟ್ನ ಕಲಿಬೇಕಾ? ಆಫ್ಕೋರ್ಸ್. ಹಾಗೆಯೇ ನಿಮಗೆ ಇಂಪಾರ್ಟೆಂಟಾಗಿ ಇಂಗ್ಲೀಷ್ ಲಿಟ್ರೇಚರ್ ಕಲ್ತಿರೋರಿಗೆ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆನೂ ಕೂಡ ವೀಡಿಯೋಸ್ನ ನೀವು ಗಮನಿಸ್ಬೋದು. ಸಾಕಾ ಅಷ್ಟೇ ನಮ್ಮ ಲೈಫಿಗೆ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ ಯಾವುದು? ನೆಟ್, ಸ್ಲೆಟ್, PDO ಎಕ್ಸಾಮ್ ಆಗಿರ್ಬೋದು, ಹಾಗೆಯೇ KS ಆಗಿರ್ಬೋದು, IAS ಆಗಿರ್ಬೋದು, ಹಾಗೆಯೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ನಮಗೆ ಇಂಗ್ಲೀಷ್ ಅನ್ನೋದು ಇಂಪಾರ್ಟೆಂಟ್. ಈಗ ಬ್ಯಾಂಕ್ ಎಕ್ಸಾಮ್ಗೂ ಕೂಡ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇದೆ. ಅಲ್ಲೆಲ್ಲ ಕಡೆ ಕೂಡ ನೀವು ಇಂಗ್ಲೀಷ್ನ ಕಲಿತಾ ಹೋಗ್ತೀರಾ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಸಿಲೆಬಸ್ನ ಕೊಟ್ಟಿದ್ದಾರೋ ಅದ್ರ ಮೇಲೂ ಕೂಡ ನಾನು ಇನ್ಮೇಲೆ ವೀಡಿಯೋಸ್ನ ಮಾಡ್ತೀನಿ. ಬ್ಯಾಂಕ್ ಎಕ್ಸಾಮ್ ಯೂಶ್ವಲಿ ನಿಮಗೆ ಇಯರ್ಲಿ ಟ್ವೈಸ್ ಕಾಲ್ ಮಾಡೇ ಮಾಡ್ತಾರೆ. ಸೊ ಪ್ರಿಲಿಮ್ಸ್ಗೆ ನೀವು ರೆಡಿ ಆಗಲೇಬೇಕು. ಆಗಸ್ಟ್ 28ಗೆ ಪ್ರಿಲಿಮ್ಸ್ ಇದೆ ಅಂತ ಕೇಳ್ಪಟ್ಟೆ, ಬಟ್ ಐ ಆಮ್ ಸಾರಿ, ನಾನು ತುಂಬ ಲೇಟಾಗಿ ವಿಷಯ ತಿಳಿಯಿತು. ಸೊ ಸಿಲೆಬಸ್ನ ನೋಡಿರೋದ್ರಿಂದ ನಿಮ್ಮ ನೆಕ್ಸ್ಟ್ ಟರ್ಮಿಗೆ ಐ ವಿಲ್ ಪ್ರಿಪೇರ್ ಯು. ಹಾಗೆಯೇ ಇಂಟರ್ವ್ಯೂಸ್. ಯಾವ ರೀತಿ ಇಂಟರ್ವ್ಯೂಸ್? ನಿಮಗೆ ಎಲ್ಲೇ ಹೋದರೂ ಕೂಡ ಜಾಬ್ ಇಂಟರ್ವ್ಯೂ ಮಾಡೇ ಮಾಡ್ತಾರೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಯುವರ್ ಗೆಟಿಂಗ್ ಮೈ ಪಾಯಿಂಟ್, ರೈಟ್? ಈ ರೀತಿಯಾಗಿರುವಂಥದ್ದಾಗಿರ್ಬೋದು. ಒಂದು ಫಂಕ್ಷನಲ್ಲಿ ಹೇಗೆ ಮಾತಾಡೋದು, ಟೀಮ್ ವರ್ಕಲ್ಲಿ ನೀವು ಹೇಗೆ ನಡ್ಕೋಬೇಕು, ಯಾವ ರೀತಿಯಲ್ಲಿ ನೀವು ಮಾತಾಡಬೇಕು, ಆ ಇಂಟರ್ವ್ಯೂಲಿ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅದನ್ನು, ಹಾಗೆ ಕಾರ್ಪೊರೇಟ್ ಜಾಬ್ಸ್, ಈ ಎಲ್ಲ ಕಾನ್ಸೆಪ್ಟಿಗೂ ಕೂಡ ಇಂಗ್ಲೀಷ್ ತುಂಬಾ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್? ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ನ ಬಗ್ಗೆ ತಿಳ್ಕೊಳ್ಳೋಣ. ಇಸ್ ಇಟ್ ಇನಫ್? ವಾಟ್ ಎಲ್ಸ್ ವಿ ನೀಡ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ಮಾತಾಡೋದು ಕೂಡ ಭಾಳ ಇಂಪಾರ್ಟೆಂಟ್. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅನ್ನೋವಂಥದ್ದು ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಡೈಲಿ ಯೂಸೇಜ್, ಯಾವ ರೀತಿಯಲ್ಲಿ ನೀವು ಮಾತಾಡಬೇಕು, ಸೊ ಯೂಸೇಜಿಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಕೂಡ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಇಸ್ ಇಟ್ ನೆಸಸರಿ ಟು ಲರ್ನ್ ಅಂತ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ಬೋದು. ಅಫ್ಕೋರ್ಸ್, ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಇಂಗ್ಲೀಷ್ ಕೂಡ. ನಮಗೆ ಕನ್ನಡ ಎಷ್ಟು ಇಂಪಾರ್ಟೆಂಟೋ ಇವತ್ತು ಇಂಗ್ಲೀಷ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಇಫ್ ಎಸ್, ಅಫ್ಕೋರ್ಸ್ ನಾನು ಕಲಿಬೇಕು ಅಂತ ನಿಮಗೆ ಅನಿಸಿದ್ರೆ, ಫ್ರಮ್ September 1st ಐ ಆಮ್ ಸ್ಟಾರ್ಟಿಂಗ್ ಗ್ರಾಮರ್ ಪಾಯಿಂಟ್ ಇನ್ ಡೀಟೇಲ್ ಅಂದರೆ ಏನೇನು ಹೇಳ್ಕೊಡ್ತೀರಾ ಮ್ಯಾಮ್? ಸೊ ಐ ಕ್ಯಾನ್ ಟೀಚ್ ಯು ಲೈಕ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರೋ 8 ಕಾನ್ಸೆಪ್ಟ್ನ ಡೀಟೇಲಾಗಿ. ರೀಸೆಂಟಾಗಿ ಎಕ್ಸಾಮಲ್ಲಿ ಕೂಡ ನಿಮಗೆ ನಾನು ಟೈಪ್ಸ್ ಆಫ್ ಪ್ರೊನೌನ್ಸ್ ಎಲ್ಲ ಹೇಳಿದೆ, ಬಟ್ ಡೀಟೇಲಾಗಿ ಹೇಳೋಕ್ಕಾಗಲಿಲ್ಲ, ಯಾಕಂದರೆ ಎಕ್ಸಾಮ್ ತುಂಬಾ ನಿಯರ್ ಇತ್ತು. ಪ್ರತಿಯೊಂದು ಕಾನ್ಸೆಪ್ಟ್ನು ಕೂಡ ನೀವು ಡೀಟೇಲಾಗಿ ತಿಳ್ಕೊಳ್ತಾ ಹೋಗ್ತೀರಾ. ಒಂದು ಸಲ ನೀವು ಕರೆಕ್ಟಾಗಿ ಗ್ರಾಮರ್ನ ಕಲ್ತ್ಬಿಟ್ರಿ ಅಂತಂದರೆ ಕಮ್ಯುನಿಕೇಷನ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಎಲ್ಲದೂ ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಮೈ ಕ್ಲಾಸ್? ನನ್ನ ಒಂದು ವೀಡಿಯೋಸ್ನ ನೀವೇನೇನು ಕಲಿಬೋದು ಅಂತಂದರೆ, ಬೇಸಿಕ್ ಗ್ರಾಮರ್, ಸೊ ಡೈಲಿ 2 ಸೆಷನ್ಸ್, ಹಾಗೆಯೇ ಡೈಲಿ ಯೂಸೇಜ್ ಅಂತಂದರೆ ನಿಮಗೆ ಹೇಗೆ ಹೇಳ್ಬೋದು, ನಾನು ಹೇಗೆ ನೀವು ಮಾತಾಡ್ತಿದ್ದೀರಾ, ಫ್ರೇಸಸ್, ಹಾಗೆಯೇ ಬರುವಂಥ ಇಡಿಯಮ್ಸ್ನ ಹೇಗೆ ಬಳಸುವಂಥದ್ದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಕ್ಲಾಸಲ್ಲಿ ನೋಡ್ಬೋದು. ಅದು ಒಂದು ಸೆಷನ್. ಹಾಗೆಯೇ ಲಿಟ್ರೇಚರ್ನ ಬಗ್ಗೆ ತುಂಬ ಜನ ಕೇಳಿದ್ರಿಂದ 2 ವೀಡಿಯೋಸ್, ಲೈಕ್ ಪೋಯಟ್ರಿ ಆಗಿರ್ಬೋದು, ಒಂದು ನಾವಲ್ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ನ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ನನ್ನ ಒಂದು ಏಮ್. ನಿಮ್ಮನ್ನು ರೀಚ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗೆಯೇ ಇದ್ರ ಬಗ್ಗೆ ಇನ್ನೂ ನಿಮಗೆ ನಾನೇನಾದ್ರು ವಿಷಯಗಳನ್ನ ಹೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಅದನ್ನು ಮೆನ್ಷನ್ ಮಾಡಿ, ಅದನ್ನು ಕೂಡ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ವಿಲ್ ಮೀಟ್ ಫ್ರಮ್ September 1st. ಸೊ ವೀಕ್ಲಿ 5 ವೀಡಿಯೋಸ್ನ ನೀನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೀಟ್ ಯು ಸೂನ್. ಥ್ಯಾಂಕ್ ಯು.